ಬರ್ತೈತ್ರಪ್ಪ, ಎಂತ ಕಾಲ ಬರ್ತೈತಿ. ಇಷ್ಟು ಖರ್ಚು ಮಾಡಿ ನಾವು ಮಾಡ್ತೀವಿ, ಒಂದು ದೇವರು ನಮಗೆ ಕಂಡುಬಿಟ್ಟು ಕಾಣೋದಿಲ್ಲ ಹೇಳಿ. ಓ ದೇವರೇ ಕಂಡುಬಿಡು, ಇಷ್ಟು ಮೇಲಾದ್ರು ಯಾಕೆ ನಿಮಗೆ ಈ ರೀತಿ ತ್ರಾಸ ಕೊಡ್ತಿದ್ಯಾ? ನೋಡ್ರಿ, ಈ ಸಾವುಕಾರ ಮಂದಿಯಾಗ ಈ ಡ್ರೈವರ್ ನೌಕರಿ ಮಾಡಿ, ಸಾವುಕಾರ ಮಂದಿಯಾಗ ಡ್ರೈವರ್ ನೌಕರಿ ಮಾಡೋದು ಒಂದ, ಆ ದೇವ್ರ ಗುಡಿಯಾಗ ಅಡಿಗೆ ಮಾಡೋದು ಒಂದ, ಆ ದೇವ್ರ ಗುಡಿಯಾಗ ಪಾತ್ರೆ ಪಗಡಿ ತರ್ತಾರಲ್ಲ ಅವ್ರ ತೊಳೆದು ಅಡಿಗೆ ಮಾಡೋರು ಯಾರ, ಮಟನ್ ಮಾಡೋರು ಯಾರು ಮಾಡ್ತಾರೆ, ಬಾಡಿಗೆ ಕೊಡೋದೊಂದೈತಿ ಪರಿಸ್ಥಿತಿ ಅಲ್ಲ ರೀ. ನಮ್ಮ ಸಾವುಕಾರ ಮಗಳ ಮದುವೆ ಐತಿ, ಆ ಮದುವೆಗೆ ಶಾಸ್ತ್ರ ಉಂಟಲ್ಲ, ಒಣಕಿ ಶಾಸ್ತ್ರ, ಅದನ್ನ ತಗೊಂಡ್ ಬಂದ ನಮ್ಮ ಸಾವುಕಾರ ಹೇಳ್ಯಾರ. ಅದು ಏನ್ ಮಾಡೋದ್ರಿ, ನಮ್ಮ ಕಾರ್ ಕೆಟ್ಟ ನಿಂತೈತಿ, ಕಾರ್ ರಿಪೇರಿ ಮಾಡ್ಸಕ ಮೆಕ್ಯಾನಿಕ್ ಒಬ್ರು ಸಿಗೋದು. ನಮ್ದು ಕಾಸಿ ನಮ್ಮ ಕಾಸಿ ಎಲ್ಲಿ ಹೋಗಿರ್ಬೇಕು? ಬಂತ ನಮ್ಮ ಕಾಸಿ, ಬಾ 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 ಬಾ. ಥಂಡಿ ಥಂಡಿ ಹವಾದಾಗ ಏನು ಊರಿ ಇದು ಅಂತಿದೆ ನಾನು. ಇಡೀ ಊರು ತುಂಬಾ ಅಡ್ಡಾಡಿರೋ ಒಂದು ಬೀಸಕಲ್ಲಿನ ಬೂಟ ಸಿಗೋಲ್ದಾಗೈತಿ ಅಂತಿದ್ದೆ. ಅಲ್ಲೇ ಬೂಟ ಕೊಟ್ರೆ ಇವ್ರದೇನು ಉದುರಿ ಬೀಳ್ತದೆ ಅನ್ನಂಗ ಮಾಡ್ತಾರ. ಅಯ್ಯ ನೀ ಯಾಕೆ ಇಲ್ಲಿ ನಿಂತೀಯ? ನಮ್ಮನೆ ಜೋಗಪ್ಪ ಗೊರಪ್ಪ ನಿಂತಂಗ. ಅಲ್ಲ ನೀ ಯಾಕೆ ಬಂದಿ ಮತ್ತಿಲ್ಲ? ಗೊರಪ್ಪ ನಿಂತಂಗ ಯಾಕೆ ನಿಂತಿ ಅಂದೆ ನಾನು. ಗೊರಪ್ಪ ನಾಡಿಯಪ್ಪ, ಗೊರಪ್ಪ ಗೋವಿಂದ, ಚಾಂಗಮಲ ಗೋವಿಂದ ಗೋವಿಂದ. ತಿರುಪತಿ ನೀ ಯಾಕೆ ಇಲ್ಲಿ ನಿಂತಿ ಅಂದ್ರ ಆ ತಿರುಪತಿ ಬೆಟ್ಟದ ಮರ್ಯಾಗ ಕಾರ್ ನಿಲ್ಸಿ ಪದ್ಮಾವತಿ ಕೂಡ ಪಗಡಿ ಆಡಕ ಬಂದಿನಿ. ಮತ್ ನೀ ಯಾಕೆ ಬಂದಿ? ನನಗೆ ಹುಡುಗಿ ಹುಚ್ಚ ಅಂತಂದಿ ಬೇಕಾಗಿತ್ತು, ಅದಕ್ಕೆ ಬಂದೆ. ಗೂಟ ನಿನಗೆ ಯಾಕಡೆ ಗೂಟ? ನಿಮ್ಮ ಮನ್ಯಾಗ ಎಮ್ಮೆ ಇಲ್ಲ, ಕೋಣ ಇಲ್ಲ, ಗೂಟಿ ಹಾಕ್ಬೇಕು ನಿನ್ಗ. ನಿನ್ನ ಕಬರಿಗೇಡಿ ಒಯ್ದಂತ ಎಮ್ಮಿ ಕಟ್ಟದ ಕೋಣ ಕಟ್ಟ ಗೂಟ ಅಲ್ಲ, ಬೀಸಕಲ್ಲಿನ ಗೂಟ ಚಂದ ಬಸ್ತೀರಿ, ಅದ ಬೇಕಾಗಿತ್ತ ಗೂಟ. ಅದ ಬೇಕಾಗಿತ್ತು. ಯಾಕಂದ್ರ ಸಾವುಕಾರ ಮನಿದು ಇದೈತಿ ನೋಡು, ಅಂದ್ರ ಪೂಜಾ ಹಂಗೈತಿ. ಆ ಗೂಟ ತರಕ ಬಂದಿನಿ, ಅದ್ರ ಕಾರ್ ಕೆಟ್ಟಾಗಿ ನಿಂತೈತಿ. ಆ ಕಾರ್ ಮೆಕ್ಯಾನಿಕ್ ಇಬ್ರಾಹಿಂ ನಿಕಾ ಮಾಡ್ಕೊಂಡು ಹನಿಮನಿಗೆ ಹೋಗ್ಯಾನ. ಈ ಕಾರ್ ನಿಮ್ಗೆ ಸಿಗೋದಿಲ್ಲ. ಆ ಗೂಟ ಎಲ್ಲಿ ಸಿಗ್ತೈತಿ? ನಿಮ್ ಸಿಕ್ಕೈತಿ ಮತ್ತ? ಎಲ್ಲಿ ಸಿಗ್ತೈತಿ ಬಿಡ, ಕೊಟ್ರೆ ಏನು ಉದುರಿ ಬೀಳ್ತೈತೆ ನಂಗೆ ಮಾಡ್ತಾವ. ಯಾವ ಕೊಡ್ಲೇ ಇಲ್ಲ. ಆ ಮಲ್ಲಪ್ಪ ಸಿದ್ದಪ್ಪನ ಕೇಳಬೇಕಿತ್ತು ಗೂಟ. ನಾ ಎಲ್ಲ ಕೇಳಿದೆ, ಆದ್ರೆ ನಮ್ದು ಸ್ವಂತ ಮನಿದ ಹಂದ್ರ ಪೂಜೆ ಆಗೋ ಮಟ್ಟ ಕೊಡಂಗಿಲ್ಲ ಅಂದ. ಮಲ್ಲಪ್ಪನ ಕೇಳಬೇಕಿತ್ತು. ಅಯ್ಯೋ ಅವನು ಕೇಳಿದ್ನೆ, ಆದ್ರೆ ಅವ್ನ ಹೆಂಡತಿ ಹಡಿಯಾಕ ಹೋಗ್ಯಾಳಂತ. ನಾ ಇಲ್ದಾಗ ಗೂಟ ಯಾರಿಗಾರು ಕೊಟ್ಗಿಟ್ಟನಂತ ಹೇಳಿ ಅದನ್ನ ಯಾರಿಗೂ ಸಿಗಲಾರ್ದಂಗ ಮುಚ್ಚಿಟ್ಟು ಹೋಗ್ಯಾಳಂತ ನೋಡು. ಅವ ಅಂದ, ತಂಗಿ ಇಂಥರ್ತ ಕೊಡ್ಲಾರ್ದಂಗಿರ್ತೀನಿ, ನಾ ಕೊಡ್ತಿದ್ದೆ, ಆದ್ರೆ ಇಲ್ಲ ಅಂತ. ಮೂಲ ಸಿದ್ದಪ್ಪ ಶಕ್ತಿದ್ ಕೇಳ್ಬೇಕಿತ್ತು. ಕೇಳಿ ಬಿಡ, ಅವನು ಹಸೇ ಕಟ್ಗ್ಯಾಗ ಕೆತ್ತಿಸಿಟ್ಟನಂತ. ಇಂಥ ಬಿಸಿಲಿಗೆ ಆಣ ಬಿಡ್ತತೆ ಅಂತ. ಅದ ಪೂಜಾಕ ಸರಿ ಹೋಗಲ್ಲ ಅಂತ ನಾನ ಇಸ್ಕೊಂಬರ್ಲಿಲ್ಲ. ಆ ದಸ್ಕೇರಿ ಸಾಬಂದ್ ಇಸ್ಕೊಡ್ಬೇಕು ನೀನ. ಓ ಅವನ ಕಥೆ ಕೇಳಿದೇನ? ಏನಾಗೈತಿ? ಅದ ಮೊನ್ನೆ ನಮ್ಮ ನಾಗವಕ್ಕನ ಮಗಳ ಮದುವೆ ಇತ್ತು. ಅವ ನಮೂಜಿ ಹೊಟ್ಟಿದ್ದಂತ, ಸಾಬಾನ್ ಊಟ ಸ್ವಲ್ಪ ಕೊಡ್ತಾರೆ ಕೇಳಿದಂತ. ಅವ ಹೇಳಿದಂತ, ನೋಡಿ ನಮ್ಮ ಊಟ ಸ್ವಲ್ಪ ಚೂಪಾಗಿತ್ತು, ಅದು ಬಡಗೆ ಕೂಡ ಕಟ್ ಮಾಡ್ಕೊಂಡು ಜಾರ್ ಹೋಗ್ತೈತಿ ಅಂದ. ಅವನು ಕೊಟ್ಟು ಕಳಿಸ್ಲಿಲ್ಲ. ನೋಡ ಮತ್ತೆ ಯಾರ್ದಾರ ಕಡೆ ಹೇಳ ನೋಡ ಕಾಸು ಯಾಕೆ ಬೇಜಾರ್ ಮಾಡ್ಕೊಂಡು. ಆ ಅಂದ್ರದಾಗ ಏನು ಸಾವುಕಾರ ಏನು ಬರಂಗಿಲ್ಲ. ನಿಂದ ಕೊಳಗ ಇಡು, ನಂದ ಗೂಟ ಇಡು, ಪೂಜೆ ಹಂಗಂದ್ಯಾ? ಮತ್ ಹಂಗೆ ತಡಂಗಾರ ನಡಿ, ನಿನ್ನ ಕಾರ್ ಚಾಲು ಮಾಡಿ ಹೊಂಟು ಬಿಡಮ್ಮ. ಹೌದೇನು? ಕಾರ್ ಚಾಲು ಮಾಡಕ್ಕೆ ಏನಾದ್ರು ಒಂದು ಹಾರ್ನಿಗೆ ಹಾಕಿ ಹಂಗ ಹಾಕೇ ಬಿಡ. ನಂಗಾರ ಸಣ್ಣದಾಕ ಕೊಣಿಲಿಕ್ಕೆ ಆಗಲ್ಲ. ಪಡದರ ಕಡಿಲಿ ಕರಸೆನೆ ಬಿಡುದಿಲ್ಲ, ಬಿಡರ ಜಾತಿಯ ಮಗನಲ್ಲ, ನಾ ತಿಳದಂಗ ಹಗರಿಲ್ಲ, ನಿಮ್ಮ ಪಾಡಾನಲ್ಲ.
ಜಗಲಿ ಗೆಳತಿ ನಿನ್ನ ಸಂಬಂಧ ನಡುವೂರಾಗ ಕಡದರ ಕಡಿಲಿ ಸರಸೆನೆ ಬಿಡುವುದಿಲ್ಲ ಬಿಟ್ಟರ ಜಾತಿಯ ಮಗನಲ್ಲ ತಿರುಗಿ ನೋಡದಾಕಿ ನನ್ನ ಮುಗ್ಧ ಮನಸ ನೋಡಿ ಪ್ರೀತಿ ಮಾಡಿದಾಕಿ ಚೋಟ ಜಡಿಯ ಕೊಂಡು ದಿನವೂ ಶಾಲೆಗೆ ಹೋಗಾಕಿ ಹೈಸ್ಕೂಲ ಶಾಲಿ ಒಳಗ ಬಾಳ ಚಂದ ಕನವಾಗಿ ಯಾರ ಕನ್ನ ಬಿಡಿಸ ನಮ್ಮ ಪ್ರೀತಿಯ ಮ್ಯಾಲ ಆಗದ ಮಂದಿ ನಮಗಲ ಗೆಳತಿ ಬಾಳ ಹೋಗಲ ನನ್ನ ಸಲುವಾಗಿ ನನ್ನ ಬಾಳ ಏನು ನೊಂದು ಆಗೈತಿ ನಡುವೂರಾಗ ನಡೆದರ ಕಡಲಿ ಸರಸೆನೆ ಬಿಡುವುದಿಲ್ಲ ಬಿಟ್ಟರ ಜಾತಿಯ ಮಗನಲ್ಲ ನಿನ್ ಗಾಡಿ ರಿಪೇರಿ ಮಾಡ್ಕೊಂಡು ಸೀದಾ ಹೊಂಟ್ಬಿಡಮ್ಮ ಬಾ ಹಂಗಾರ